ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂತ ಒಂದೊಂದು ಕ್ರಮಗಳು ಕೂಡ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂತ ಜನರಿಗೆ ದುಸ್ತರವನ್ನ ತಂದೊಡ್ತಾ ಇರತಕ್ಕಂತಹದ್ದು. ಅಷ್ಟಕ್ಕೂ ಆಗ್ತಿರ್ತಕ್ಕಂತ ಸಮಸ್ಯೆ ಆದ್ರೂ ಏನು? ಇವಾಗ ಬ್ರೇಕಿಂಗ್ ಇದೆ. ಕರ್ನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸರ್ವ ಸಂಘಟನೆಗಳ ಬೀದಿ ಬದಿ ವ್ಯಾಪಾರಿಗಳ ಸಹಭಾಗಿತ್ವದಲ್ಲಿ ಹೋರಾಟ ಆಗ್ತಿರ್ತಕ್ಕಂತಹದ್ದು. ಬೀದಿ ಬದಿ ವ್ಯಾಪಾರಿಗಳ ಹಕ್ಕೊತ್ತಾಯದ ಹೋರಾಟ ಆಗಿರುವಂತಹದ್ದು. ಮಳೆ, ಬಿಸಿಲು, ಚಳಿ, ಗಾಳಿ, ಧೂಳು ಅಂತ ನೋಡ್ದಲೆ ವ್ಯಾಪಾರವನ್ನ ಮಾಡ್ತಾರೆ. ಬೀದಿ ಬದಿಯಲ್ಲಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಇದೀಗ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಕರ್ನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಸರ್ವ ಸಂಘಟನೆಗಳ ಬೀದಿ ಬದಿ ವ್ಯಾಪಾರಿಗಳ ಸಹಭಾಗಿತ್ವದಲ್ಲಿ ಈ ಒಂದು ಹೋರಾಟವನ್ನ ಮಾಡಿರುವಂತಹದ್ದು. ಬೀದಿ ಬದಿ ವ್ಯಾಪಾರಿಗಳ ಹಕ್ಕೊತ್ತಾಯದ ಹೋರಾಟ ಇದು. ಮಳೆ, ಬಿಸಿಲು, ಚಳಿ, ಗಾಳಿ, ಮಳೆ ಸೇರಿದಂತೆ ಎಲ್ಲವನ್ನ ಲೆಕ್ಕಿಸದೆ ದಿನನಿತ್ಯ ಕೈಗೆಟುಕುವ ದರದಲ್ಲಿ ಅವಶ್ಯಕ ವಸ್ತುಗಳನ್ನ ಸಾರ್ವಜನಿಕರಿಗೆ ಸಿಗಬೇಕು ಅಂತೇಳಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಕ್ಕಂತಹದ್ದು. ಆದ್ರೆ ಸರ್ಕಾರದ ಒಂದಿಷ್ಟು ನಿರ್ಧಾರಗಳು, ಸರ್ಕಾರ ತೆಗೆದುಕೊಳ್ತಕ್ಕಂಥ ಕ್ರಮಗಳು ಇವತ್ತಿನ ದಿನ ನಮ್ಮನ್ನ ಬೀದಿಗೆ ತರುವಂತಹ ಮಾಡಿದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೆರವುಗೊಳಿಸಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳನ್ನ ಕ್ರಮಬದ್ಧ ಸರ್ವೆ ಮಾಡಬೇಕು. ಪಟ್ಟಣ ವ್ಯಾಪಾರ ಸಮಿತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಹಕ್ಕು ನಿರ್ಣಯ ಆಗಬೇಕು. ಬೀದಿ ಬದಿ ವ್ಯಾಪಾರಿಗಳನ್ನ ಪೂರ್ತಿ ಪ್ರಮಾಣದ ಸರ್ವೆ ಮಾಡಬೇಕು. ಪಟ್ಟಣ ವ್ಯಾಪಾರ ಸಮಿತಿಯಿಂದಲೇ ಐಡಿ ಕಾರ್ಡ್ ಪ್ರಮಾಣ ಪತ್ರವನ್ನ ಮೊದಲು ಪೂರೈಸುವಂತಹ ನಿಯಮಗಳನ್ನೇ ಕೂಡ ಮಾಡಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರಕ್ಕೆ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆ ಸಮಿತಿಯನ್ನ ರಚಿಸಬೇಕು ಅಂತೇಳಿ ಈ ಬಗ್ಗೆ ಒತ್ತಾಯವನ್ನ ಮಾಡಿರುವಂತಹದ್ದು ಬೀದಿ ಬದಿ ವ್ಯಾಪಾರಸ್ಥರು. ಐಡಿ ಕಾರ್ಡ್ ಪ್ರಮಾಣ ಪತ್ರ ನೀಡಬೇಕು. ಸುಮ್ಮನೆ ಏನೋ ಒಂದು ಗಾಡಿ ಕೊಡ್ತೀನಿ ಅಂತ ಒಕ್ಲೆಬ್ಸಿದ್ರೆ ನಾವು ಒಪ್ಪಲ್ಲ. ನಾವು ಫುಟ್ಪಾತ್ ಬಿಟ್ಟು ಹೋಗೋರಲ್ಲ. ನಮಗೆ ಫುಟ್ಪಾತಲ್ಲೇ ನಾವು ಜೀವನ ಮಾಡಿರೋರು. ನಿಮಗೆ ಫುಟ್ಪಾತ್ ನೀವು ಬೇಕು, ನಮ್ಮ ವೆಂಡಿಂಗ್ ಝೋನ್ ಮಾಡಿಕೊಡಿ. ನಮಗೆ ಗಾಡಿ ಬೇಡ. ನಮ್ಗೆ ಯಾವುದೇ ಗಾಡಿನೂ ನಮಗೆ ಬೇಕಾಗಿಲ್ಲ. ವಯಸ್ಸಾದವರಿಗೆ ಗಾಡಿ ಓಡಿಸೋಕೆ ಬರಲ್ಲ. ಅದಲ್ಲದೆ ತಿಳ್ಕೊಂಡು ಹೋಗಿ ಆಗಲ್ಲ. ಅವ್ರ ಕೈಯಲ್ಲಿ ಕೈ ಕಾಲೆಲ್ಲ ನೋವು ಇರ್ತದೆ. ಅವ್ರ ಕೈಯಲ್ಲಿ ಆಗದೆ ಇರೋದು ಕೂತ್ಕೊಂಡು ಅವ್ರು ವ್ಯಾಪಾರ ಮಾಡೋರನ್ನ ಅವ್ರಿಗೆ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗೂ ವೆಂಡಿಂಗ್ ಝೋನ್ ಮಾಡಿ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರ ಒತ್ತಾಯ ಮಾಡ್ತಾರೆ. ಸರ್, ಮುಖ್ಯ ಉದ್ದೇಶ ಏನಿದೆ ಸರ್? ಮುಖ್ಯ ಉದ್ದೇಶ ಬೀದಿ ವ್ಯಾಪಾರಿಗಳು ಅವ್ರ ಹಕ್ಕು. ಓಟ್ ಬೇಕು ಅವರಿಗೆ, ಸರ್ಕಾರಕ್ಕೆ ಓಟ್ ಬೇಕು. ಓಟ್ ಆದ್ಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದವರು ಸೀಟು ಬಂದಾದ್ಮೇಲೆ ಬೀದಿ ವ್ಯಾಪಾರಿಗಳು ಬೇಕಾಗಿಲ್ಲ ಅವರಿಗೆ. ಅವ್ರು ತೆರವುಗೊಳಿಸ್ತಾ ಇರೋದು ತಪ್ಪೋದು. ಕಾನೂನು ಬಹಿರವಾಗಿ ತೆರವುಗೊಳಿಸ್ತಾ ಇದಾರೆ ಎಲ್ಲ ಕಡೆನೂ. ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಆಕ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ತೆರವುಗೊಳಿಸ್ತಿದ್ದಾರೆ. ಆಕ್ಟ್ ಅನ್ನ ಕರೆಕ್ಟಾಗಿ ಓದಿ ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಕರೆಕ್ಟಾಗಿ ಗೈಡ್ಲೈನ್ಸ್ ಮಾಡಿದ್ರೆ ಬೀದಿ ವ್ಯಾಪಾರಿಗಳು ಬದುಕ್ತಾರೆ. ಬಟ್ ನಾವು ಸರ್ಕಾರನೂ ದೂಷಣೆ ಮಾಡಂಗಿಲ್ಲ, ಅಧಿಕಾರಿಗಳನ್ನೂ ದೂಷಣೆ ಮಾಡೋಂಗಿಲ್ಲ. ಹಂಗಾಗ್ಬಿಟ್ಟು ಯಾಕೆಂದ್ರೆ ಅಧಿಕಾರಿಗಳು ಮಾಡ್ತಾರೆ ತಪ್ಪು. 1 ಲಕ್ಷ ಚಿಲ್ಲರೆ ಬೀದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ. ಆದರೆ ಅವ್ರು ಮಾಡೋದು ಬರೀ 27 ಅಂತ ಹೇಳಿದ್ರೆ, ನಾವು ಈ ಬೆಂಗಳೂರು ಅನ್ನೋದು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮೂಲ ಕಾರಣನೇ ಬೀದಿ ವ್ಯಾಪಾರಿಗಳು. ಬೀದಿ ವ್ಯಾಪಾರಿಗಳಿಂದಾನೇ ಬೆಂಗಳೂರಿಗೆ ಹೆಸರು ಬಂದಿರೋದು. ಬೆಂಗಳೂರು ಬೆಳೆದಿರೋದು ಬೀದಿ ವ್ಯಾಪಾರಿಗಳಿಂದ. ಇವತ್ತು ಬೀದಿ ವ್ಯಾಪಾರಿಗಳು ಇಲ್ಲದೆ ಹೋಗಿದ್ರೆ ಬೆಂಗಳೂರು ಬೆಳೀತಾ ಇರಲಿಲ್ಲ. ಇವತ್ತು ಮೂಲೆಯಲ್ಲಿ ಜನರಿಗೆ ಬೇಕಾಗಿರೋ ಅವಶ್ಯಕತೆ ಇರೋ ವಸ್ತುಗಳನ್ನ ನಾವು ಪ್ರತಿದಿನ ಅವ್ರ ಮನೆ ಬಾಗಿಲ ಹತ್ರ ಎತ್ಕೊಂಡೋಗಿ ತಲುಪಿಸ್ತಾ ಇದ್ದೀವಿ. ಅವರು ಇವಾಗ ಸರ್ಕಾರಿ ನೌಕರರು ಇರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡೋರು ಅವ್ರ ಕೆಲಸ ಬಿಟ್ಟು ಹೋಗೋವಾಗ ಅವರು ಮಾಲ್ಗೋಗಿ ಎಲ್ಲ ಪದಾರ್ಥನೂ ತೊಗೊಳೋದಕ್ಕಾಗೋದಿಲ್ಲ. ಮನೆಗೆ ಬೇಕಾಗಿರೋ ದಿನಾವಶ್ಯಕತೆ ವಸ್ತುಗಳನ್ನ ಅವ್ರ ಕೈ ಕಟ್ಕೋ ದರದಲ್ಲಿ ಅವ್ರು ಓಡಾಡೋ ಜಾಗದಲ್ಲಿ ನಾವು ಕೊಡ್ತಾ ಇದ್ದೀವಿ. ಯಾರೋ ಕೆಲವರು ಒಂದು 10% ಜನ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮಾತ್ರ ಈ ಥರ ಎಲ್ಲ ಬೀದಿ ವ್ಯಾಪಾರಿಗಳನ್ನೂ ನೀವು ಎತ್ಸೋದು ತುಂಬ ತಪ್ಪಾಗ್ತದೆ. ಯಾಕಂದರೆ ಲಕ್ಷಾಂತರ ಜನ ಇದರಿಂದ ನಾವು ಬದುಕು ಕಟ್ಕೊಂಡಿದ್ದೀವಿ. ನಾವಿವತ್ತು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸೋದಕ್ಕೂ ಕಷ್ಟ ಆಗಿರೋ ಪರಿಸ್ಥಿತಿಯಲ್ಲಿದೆ. ಎಲ್ಲರೂ ದೊಡ್ಡ ಕಾನ್ವೆಂಟಲ್ಲಿ ಓದಿಸ್ತಾರೆ. ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೆರಿಟಲ್ಲಿ ಸೀಟ್ ಸಿಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಒಂದು PUCಗೆ ಸೇರಬೇಕಾದ್ರೆ 60,000ದಿಂದ 70,000 ರೂಪಾಯಿ ಫೀಸ್ ಇದೆ ಸರ್ಕಾರಿ ಶಾಲೆಯಲ್ಲಿ. ಆ ಫೀಸ್ ನಾವು ಎಲ್ಲಿಂದ ಒಂದು ವರ್ಷಕ್ಕೊಂದ್ಸಲ 2 ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಇವಾಗ SSLC ಆಗಿದೆ ಅಂತ ಹೇಳಿದ್ರೆ 2 ಲಕ್ಷ. ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಾದ್ರೆ 2 ಲಕ್ಷ ಬೇಕಾಗಿದೆ. ಪ್ರೈವೇಟ್ ಶಾಲೆಗೆ ಸೇರಿಸ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ? ನಾವು ಎಲ್ಲಿಂದ ನಮಗೆ ಬೇರೆ ನೀವು ಅದಕ್ಕೆ ಬೇರೆ ಏನಾದರೂ ಬೀದಿ ವ್ಯಾಪಾರಿಗಳು ಇಲ್ಲ ಬಡವರು ಅಂತ ಹೇಳಿದ್ರು ನಮ್ಗೇನಾದರೂ ರಿಸರ್ವೇಷನ್ ಇದೆಯಾ? ಏನೂ ಇಲ್ಲ.
ನಾವು ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಅಷ್ಟು ದೊಡ್ಡ ಮನುಷ್ಯರಲ್ಲ, ಆದ್ರೆ ಸರ್ಕಾರನ ಎಚ್ಚರಿಸೋ ಅಷ್ಟು ನಮಗೆ ದೇವ್ರು ಬುದ್ಧಿ ಕೊಟ್ಟಿದ್ದಾನೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೋ ಅಥವಾ ಎಚ್ಚರಿಸ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ನಮಗೆ ಒಂದು ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು ಅನ್ನುವಂತಹದ್ದು ಬೀದಿ ಬದಿ ವ್ಯಾಪಾರಿಗಳ ಒತ್ತಾಯ ಆಗಿರುವಂತಹದ್ದು.